ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನ್ಕೊಂಡ್ರಿ ಅಂಥ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ಮತ್ತು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ವಿಸ್ತರಣೆ ಮಾಡಲಾಗಿದೆ ಎಕ್ಸಾಮ್ ಫೀಸ್ ಕಟ್ಟಲು. ಸೊ ಒಂದು ಸಬ್ಜೆಕ್ಟ್ಗೆ 140 ಮತ್ತು ಎರಡು ಸಬ್ಜೆಕ್ಟ್ಗೆ 270 ಅಂತೆ. ಯಾರೆಲ್ಲ ಫೇಲ್ ಆಗಿದ್ದೀರಾ ಒಂದು ಸಬ್ಜೆಕ್ಟ್ ಅಥವಾ ಎರಡು ಸಬ್ಜೆಕ್ಟ್ನಲ್ಲಿ NC ಅಂತ ತೆಗೆದುಕೊಂಡಿದ್ದಾರಲ್ಲ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ. ವಾರ್ಷಿಕ ಪರೀಕ್ಷೆ ಒಂದು ಮಾರ್ಚ್ 2nd ವೀಕ್ನಲ್ಲಿ ನಡೆಯಲಾಗೋದು. ಸೊ ಮಾರ್ಚ್ 2nd ವೀಕ್ನಲ್ಲಿ ಏನು ಫೈನಲ್ ಎಕ್ಸಾಮ್ ನಡೆಯುತ್ತಲ್ಲ, ಆ ಒಂದು ಫೈನಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 1ನೇ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಬಂದುಬಿಟ್ಟು 26/11/2024, ಅಂದರೆ ನವೆಂಬರ್, ಇದೇ ಮಂತ್ ನವೆಂಬರ್ ನಿಮಗೆ 26 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಡೇಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಸರ್ ನಮಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ರು, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನಮಗೆ ಕೊನೆಯ ದಿನಾಂಕ ಮತ್ತೆ ಕೊಡ್ತಾರಾ ಅಥವಾ ಇವಾಗ ಇದೇ ಫೈನಲ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು. ನಾನು ಕೂಡ ಏನಿದಿಲ್ಲ ಸಾಕಷ್ಟು ವಿಡಿಯೋನಲ್ಲಿ ಹೇಳಿದ್ದೇನೆ, ಕೊನೆಯ ದಿನಾಂಕ ಬಂದುಬಿಟ್ಟು 9/10 ಆಯಿತಾ, ಅಂದರೆ ನವೆಂಬರ್ 9 ಕೊನೆಯ ದಿನಾಂಕ ಇದೆ, ಎಕ್ಸಾಮ್ ಫೀಸ್ ಹೋಗಿ ಕಟ್ಕೊಳ್ಳಿ ಅಂತ ನಾನು ಕೂಡ ಹೇಳ್ತಾನೆ ಇದ್ದೆ ನಿಮಗೆ. ಸೊ ನೀವು ವಿಡಿಯೋಗಳು ನೋಡಿಲ್ಲ, ಅಪ್ಡೇಟ್ಗಳು ನೋಡಿಲ್ಲ. ಸೊ ಇವಾಗ ಕೊನೆಯ ದಿನಾಂಕ ಬಂದುಬಿಟ್ಟು 26 ನವೆಂಬರ್ ಇದೆ. ಸೊ ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ. ಒಂದು ಸಬ್ಜೆಕ್ಟಿಗೆ 140 ಮತ್ತು ಎರಡು ಸಬ್ಜೆಕ್ಟಿಗೆ 270 ಅಂತ ಇರುತ್ತೆ. 4 ಸಬ್ಜೆಕ್ಟ್ ಅಥವಾ 3 ಸಬ್ಜೆಕ್ಟ್ಗಿಂತ ಹೆಚ್ಚಿದ್ದರೆ 400 ರೂಪಾಯಿ ತೆಗೆದುಕೊಳ್ತಾರೆ. ಯಾರೆಲ್ಲ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡ್ರೆ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನನಗೆ 60 ಮಾರ್ಕ್ಸ್ ಬಂದಿದೆ, 40 ಮಾರ್ಕ್ಸ್ ಬಂದಿದೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ 2024ರಲ್ಲಿ, ನಾನು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೀಬೇಕಂತ ಅನ್ಕೊಂಡಿದ್ರಲ್ಲ, ನೀವು ಕೂಡ ಇಂಪ್ರೂವ್ಮೆಂಟ್ ಅಂತ ಒಂದು ಫಾರ್ಮ್ ಬರುತ್ತೆ, ಅಲ್ಲಿ ಕಾಲೇಜಿನಲ್ಲಿ ಹೋಗಿ ನೀವು ಫಾರ್ಮ್ ತೆಗೆದುಕೊಂಡು ನೀವು ಬರೀಬೇಕಾಗುತ್ತೆ, ಫಿಲಪ್ ಮಾಡಿ ಅವ್ರು ಕೊಡಬೇಕಾಗುತ್ತೆ. ಇವಾಗ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ಗಳು ಬಂದಿದೆಯಲ್ಲ ಅಲ್ಲಿ ಎಂಟ್ರಿ ಮಾಡಿ, ಇವಾಗ ನೀವು ಎಷ್ಟು ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಹಿಂದಿನ ವಾರ್ಷಿಕ ಪರೀಕ್ಷೆಗಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ರೆ ಇದೇ ಕನ್ಸಿಡರ್ ಮಾಡ್ತಾರೆ, ಇಲ್ಲ ನೀವು ಕಡಿಮೆ ತೆಗೆದುಕೊಂಡಿದ್ರೆ ಅದೇ ಕನ್ಸಿಡರ್ ಮಾಡ್ತಾರೆ. ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಬರುತ್ತೆ ಅದೇ ಕನ್ಸಿಡರ್ ಮಾಡ್ತಾರೆ. ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮೇನ್ಲಿ ಇದು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ, ಎಕ್ಸಾಮ್ ಫೀಸ್ ಕಟ್ಟಲು ಹೋಗಿ ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಎಕ್ಸಾಮ್ ಫೀಸ್ ಕಟ್ಟಲು ಕೊನೆಯ ದಿನಾಂಕ ಮತ್ತೆ ಕೊಟ್ಟಿದ್ದಾರೆ ಆಯಿತಾ, ನವೆಂಬರ್ 26 ಎಕ್ಸಾಮ್ ಫೀಸ್ ಕಟ್ಕೊಳ್ಳಿ. ನಾನು ಪ್ರತಿಯೊಂದು ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಆ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಮತ್ತು ಇವಾಗ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾರಿಗೆಲ್ಲ ರಿಪೀಟರ್ಸ್ ಆಗಿರ್ಬೋದು, ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇವಾಗ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ 1 hour 30 minutes ಒಂದು ವಿಡಿಯೋ ಮಾಡಿದ್ದೇನೆ ಕನ್ನಡ ಸಬ್ಜೆಕ್ಟ್ನಲ್ಲಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಅದೇ ಕ್ವಶನ್ಸ್ ನೀವು ಓದ್ಕೊಳ್ರಿ. ಇವಾಗ ಎಲ್ಲ ಸಬ್ಜೆಕ್ಟ್ ನಾನು ಇದೇ ಒಂದೇ ಬ್ಲೂ ಪ್ರಿಂಟ್ ಪ್ರಕಾರ ಏನಿದಿಲ್ಲ ನಾನು ರೆಡಿ ಮಾಡಿ ಒಂದೇ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಕ್ವಶನ್ಸ್ಗಳು ನೀವು ಓದಬೇಕು. ಇವಾಗ ನಿಮಗೆ 3 ಬ್ಲೂ ಪ್ರಿಂಟ್ ಇದೆ, ಆ 3 ಬ್ಲೂ ಪ್ರಿಂಟ್ ನೀವು ಓದಿದ್ರು ಕೂಡ ಏನಿದಿಲ್ಲ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. 1ನೇ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಿದರೆ ಓಕೆ. ಇವಾಗ ನಾನು ಏನು ನಿಮಗೆ ಹೇಳ್ಕೊಡ್ತೀನಲ್ಲ ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಳ್ರಿ ಆಯಿತಾ. ಇವಾಗ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾ ಇದ್ದೇನೆ, ಕ್ಲಾಸ್ಗಳು ಮಾಡ್ತಾ ಇದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.